ನೀರಜ್ ಒಬ್ಬ ಒಳ್ಳೆಯ ಮನುಷ್ಯನಾಗಿದ್ದ. ಅಕಸ್ಮಾತ್ ಅವನು ನನ್ನ ಜೀವನದಲ್ಲಿ ಬರದಿದ್ದರೆ ಇವತ್ತು ನನ್ನ ಜೀವನ ಏನಾಗುತ್ತಿತ್ತೋ ಗೊತ್ತಿಲ್ಲ. ಬಹುಶಃ ಅಮ್ಮನೂ ಸಹ ಜೀವಂತವಾಗಿ ಉಳಿಯುತ್ತಿರಲಿಲ್ಲ. ನಾನು ತಪ್ಪು ದಾರಿಯನ್ನು ಹಿಡಿಯುತ್ತಿದ್ದೆ. ಮೋಸ್ಟ್ಲಿ ಆ ಭಗವಂತನೇ ನಮಗೋಸ್ಕರ ನೀರಜ್ನನ್ನು ಕಳಿಸಿದ್ದ. ನೀರಜ್ನಿಗೆ ನಾನು ಎರಡನೇ ಹೆಂಡತಿಯಾಗಿದ್ದೆ. ನೀರಜ್ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಮತ್ತು ಒಳ್ಳೆಯ ವ್ಯಕ್ತಿಯಾಗಿದ್ದ. ಆ ಹೆಂಗಸು ಬಹಳ ಸುಂದರವಾಗಿದ್ದಳು. ಅವಳು ನನ್ನನ್ನು ಸಹ ತುಂಬ ಸುಂದರವಾಗಿ ಕಾಣುವಂತೆ ಮಾಡಿದ್ದಳು. ನಾನು ಸೀದಾ ಸಾದಾ ಹುಡುಗಿಯಾಗಿದ್ದೆ, ಆದರೆ ಇವತ್ತು ಬಹಳ ಸುಂದರವಾಗಿ ಕಾಣುತ್ತಿದ್ದೆ. ಅವಳು ನನ್ನನ್ನು ಮದುಮಗಳ ಹಾಗೆ ಸಿಂಗರಿಸಿದ್ದಳು. ಯಾಕೆಂದರೆ ಅವಳು ನನ್ನ ಮದುವೆಯನ್ನು ತನ್ನ ಗಂಡನೊಟ್ಟಿಗೆ ಮಾಡಿಸಿದಳು. ನಾನು ಹೇಳಿದೆ, ನೀವು ಎಷ್ಟು ಸುಂದರವಾಗಿ ಮುದ್ದಾಗಿದ್ದೀರಾ, ಮತ್ತ್ಯಾಕೆ ನೀವು ನಿಮ್ಮ ಗಂಡನನ್ನು ನನ್ನೊಟ್ಟಿಗೆ ಮದುವೆ ಮಾಡಿಸುತ್ತಿದ್ದೀರಾ? ಅವಳು ಹೇಳಿದಳು, ನಾಳೆ ಬೆಳಿಗ್ಗೆ ನಿನಗೆ ಎಲ್ಲೋ ಗೊತ್ತಾಗುತ್ತೆ. ಮತ್ತೆ ನಾನು ನಿನಗೆ ತಿಳಿಸಿ ಹೇಳಿದ ಮಾತು ನೆನಪಿದೆಯೋ ಅಥವಾ ಇಲ್ಲವೋ? ಅದಕ್ಕೆ ನಾನು ಹೇಳಿದೆ, ನನಗೆ ನೆನಪಿದೆ. ಅವಳು ನನ್ನನ್ನು ಬಹಳ ಚೆನ್ನಾಗಿ ಶೃಂಗರಿಸಿದ್ದಳು, ನನಗೆ ಪರ್ಫ್ಯೂಮ್ ಹಚ್ಚಿದಳು ಮತ್ತು ಅವಳು ನನ್ನನ್ನು ಅವಳ ಮನೆಗೆ ಕರೆದುಕೊಂಡು ಹೋದಳು. ಅವಳ ಮನೆಯಲ್ಲಿ ಮತ್ತೆ ಯಾರೂ ಇರಲಿಲ್ಲ. ನಾನು ಅವಳ ಗಂಡನನ್ನು ನೋಡಿರಲಿಲ್ಲ. ಆದರೂ ಆ ಹೆಂಗಸು ನನ್ನ ಮದುವೆ ತನ್ನ ಗಂಡನೊಟ್ಟಿಗೆ ಮಾಡಿಸಿದಳು. ಇವತ್ತು ರಾತ್ರಿ ನಿನಗೆ ಸ್ವತಃ ಗೊತ್ತಾಗುತ್ತೆ ಎಂದು ಹೇಳಿ ಅವಳು ನನ್ನನ್ನು ರೂಮಿನಲ್ಲಿ ಕೂರಿಸಿದಳು. ರೂಮ್ ಬಹಳ ದೊಡ್ಡದಾಗಿತ್ತು. ಈ ಜನರು ಬಹಳ ಶ್ರೀಮಂತರಾಗಿದ್ದರು. ನನ್ನನ್ನು ರೂಮಿನಲ್ಲಿ ಕುಳ್ಳಿರಿಸಿ ಹೇಳಿದಳು, ನೀನು ಸ್ವಲ್ಪ ಸಮಯ ಕುಳಿತುಕೊಂಡು ಆರಾಮ್ ತೆಗೆದುಕೋ, ನಾನು ನನ್ನ ಗಂಡನನ್ನು ಕಳಿಸುತ್ತೇನೆ. ಅರೆ ಹಾಂ, ಅವರು ಈಗ ನಿನ್ನ ಗಂಡನೂ ಹೌದು, ನಾನು ನಿನ್ನ ಗಂಡನನ್ನು ಕಳಿಸುತ್ತೇನೆ ಎಂದು ಹೇಳಿ ನಗುನಗುತ್ತಾ ಅಲ್ಲಿಂದ ಹೊರಟು ಹೋದಳು. ನಾನು ನನ್ನ ಗಂಡನಿಗಾಗಿ ಕಾಯುತ್ತಾ ಕುಳಿತಿದ್ದೆ. ಸ್ವಲ್ಪ ಹೊತ್ತಿನಲ್ಲಿ ಅವನು ರೂಮಿನೊಳಗೆ ಬಂದ ಮತ್ತು ಬಾಗಿಲನ್ನು ಮುಚ್ಚಿದ ಮತ್ತು ಲೈಟನ್ನು ಆನ್ ಮಾಡಿದ. ನಾನು ಅವನನ್ನು ನೋಡಿ ಆಶ್ಚರ್ಯಚಕಿತಳಾದೆ. ನನ್ನ ತಂದೆ ಈ ಲೋಕದಿಂದ ಹೊರಟು ಹೋಗಿದ್ದರು. ನನಗೊಬ್ಬಳು ತಂಗಿಯಿದ್ದಳು ಮತ್ತು ಅಮ್ಮ ಅನಾರೋಗ್ಯ ಪೀಡಿತರಾಗಿದ್ದರು. ಅವರಿಗೆ ಕ್ಯಾನ್ಸರ್ ಇತ್ತು. ಅವರ ಹೊಟ್ಟೆ ತುಂಬಿಸಲು ನನ್ನ ಬಳಿ ಯಾವ ಕೆಲಸವೂ ಇರಲಿಲ್ಲ. ಅಮ್ಮ ನನಗೆ ಪದೇ ಪದೇ, ನೀನೇ ದೊಡ್ಡವಳು, ನೀನೇ ಏನಾದರೂ ಮಾಡಬೇಕು, ಇಲ್ಲ ಅಂತಂದರೆ ನಮ್ಮಿಬ್ಬರಿಗೂ ವಿಷವನ್ನು ಕೊಟ್ಟು ಬಿಡು ಎಂದು ಹೇಳುತ್ತಿದ್ದರು. ನಾನು ಎಷ್ಟೊಂದು ಅಸಹಾಯಕಳಾಗಿದ್ದೆ ಎಂದರೆ, ನನ್ನ ಹತ್ತಿರ ಈಗ ಅದೊಂದೇ ಮಾರ್ಗವಿರುವುದು. ಆದರೆ ಈ ಪ್ರಪಂಚ ಅದನ್ನು ತಪ್ಪು ಎಂದು ಹೇಳುತ್ತದೆ. ಬಹುಶಃ ಅದು ತಪ್ಪು ಸಹ ಆಗಿರಬಹುದು. ಆದರೆ ಯಾವ ಹೆಂಗಸು ತಾನು ಮನಪೂರ್ವಕವಾಗಿ ಆ ದಾರಿಯಲ್ಲಿ ನಡೆಯಲು ಸಾಧ್ಯವಿಲ್ಲ. ಆದರೆ ನನ್ನ ತಂಗಿಯನ್ನು ನೋಡಿದಾಗ ನನ್ನ ಕರುಳು ಕಿವಿಚಿದಂತಾಯಿತು. 2-3 ದಿನದಿಂದ ಅಮ್ಮ ಮತ್ತು ತಂಗಿ ಸರಿಯಾಗಿ ಊಟ ಮಾಡಿರಲಿಲ್ಲ. ಆದರೂ ಸಹ ಅವರು ನಗುತ್ತಾ ಇದ್ದರು ಮತ್ತು ತಂಗಿ ಹೇಳಿದಳು, ಅಕ್ಕ, ಏನೂ ತೊಂದರೆ ಇಲ್ಲ, ನೀನು ನಮ್ಮ ಹೊಟ್ಟೆ ತುಂಬಿಸಲು ಏನಾದರೂ ಒಂದು ದಾರಿ ಕಂಡುಕೊಳ್ಳುತ್ತೀಯಾ ಎಂದು ನನಗೆ ಗೊತ್ತಿದೆ ಎಂದು. ನಾನು ಇವತ್ತು ಮನೆಯಿಂದ ಇದನ್ನೇ ಯೋಚನೆ ಮಾಡಿ ಹೊರಟಿದ್ದೆ. ಹೇಗಾದರೂ ಮಾಡಿ ಇವತ್ತು ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿಯೇ ಬರುತ್ತೇನೆ ಎಂದು. ಆಗ ನಾನು ಒಂದು ವಿಚಿತ್ರವಾದ ಮಾತನ್ನು ಕೇಳಿದೆ. ಲೇಬರ್ ಚೌಕಿನಲ್ಲಿ ಕೆಲಸವನ್ನು ಹುಡುಕುತ್ತಾ ಹೀಗೆ ಕುಳಿತಿದ್ದೆ. ಎಲ್ಲ ಕೆಲಸಗಾರರು ತಮ್ಮ ತಮ್ಮ ಕೆಲಸಕ್ಕೆ ಹೊರಟು ಹೋದರು. ಆದರೆ ನನಗೆ ಮಾತ್ರ ಕೆಲಸ ಸಿಗಲೇ ಇಲ್ಲ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಪಾರ್ಕ್ ಇತ್ತು. ಆಗ ನಾನು ಪಾರ್ಕಿಗೆ ಹೋಗಿ ಅಲ್ಲಿರುವ ಬೆಂಚಿನ ಮೇಲೆ ಹೋಗಿ ಕುಳಿತುಕೊಂಡೆ ಮತ್ತು ನಾನು ಅಳಲು ಪ್ರಾರಂಭಿಸಿದೆ. ಇಬ್ಬರು ಹೆಂಗಸರು ಬಂದು ನನ್ನ ಬಳಿ ಕುಳಿತುಕೊಂಡರು. ಮೊದಮೊದಲು ಅವರಿಬ್ಬರು ಏನೇನೋ ಮಾತನಾಡಿಕೊಳ್ಳುತ್ತಿದ್ದರು. ಅದೇನೆಂದರೆ, ಇಲ್ಲಿ ಒಂದು ಹೆಂಗಸು ಒಂದು ವಿಚಿತ್ರವಾದ ಘೋಷಣೆಯನ್ನು ಮಾಡಿದ್ದಾಳೆ. ಅವಳಿಗೆ ಹುಚ್ಚು ಹಿಡಿದಿದೆ ಅಂತ ಅನಿಸುತ್ತೆ. ಈ ಇಬ್ಬರು ಹೆಂಗಸರದು ಮದುವೆಯಾಗಿತ್ತು. ಅದರಲ್ಲಿ ಒಬ್ಬಳು ಹೇಳುತ್ತಿದ್ದಳು, ಅಕಸ್ಮಾತ್ ನಾನೇನಾದರೂ ಅನ್ಮ್ಯಾರಿಡ್ ಆಗಿದ್ದರೆ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುತ್ತಿದ್ದೆ. ಕೇವಲ ಒಂದು ರಾತ್ರಿಗೋಸ್ಕರ ಲಕ್ಷಗಟ್ಟಲೆ ರೂಪಾಯಿ ಹಣವನ್ನು ಯಾರು ಕೊಡುತ್ತಾರೆ? ಯಾವಾಗ ನಾನು ಅವರ ಮಾತನ್ನು ಕೇಳಿದೆನೋ ಆಗ ನನಗೂ ಸಹ ಆಶ್ಚರ್ಯವಾಯಿತು. ಒಂದು ರಾತ್ರಿಗೋಸ್ಕರ ಲಕ್ಷಗಟ್ಟಲೆ ರೂಪಾಯಿ, ಇದರ ಅರ್ಥವೇನು? ಆ ಹೆಂಗಸರು ತಮ್ಮಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು. ಇದು ಕೇವಲ ಮದುವೆಯಾಗದೇ ಇದ್ದ ಹುಡುಗಿಯರಿಗೆ ಮಾತ್ರ ಎಂದು ಹೇಳುತ್ತಿದ್ದರು. ಆಗ ನಾನು ಅವರಲ್ಲಿ ಕೇಳಿದೆ, ಇದನ್ನೆಲ್ಲ ನಿಮಗೆ ಯಾರು ಹೇಳಿದರು ಎಂದು. ಅದಕ್ಕೆ ಅವರು ಹೇಳಿದರು, ಈ ಪಾರ್ಕಿನ ಇನ್ನೊಂದು ಭಾಗದಲ್ಲಿ ಒಂದು ಹೆಂಗಸು ಕುಳಿತಿದ್ದಾಳೆ ಮತ್ತು ಹೇಳುತ್ತಿದ್ದಾಳೆ, ನಾನು ನನ್ನ ಗಂಡನಿಗೋಸ್ಕರ ಇದನ್ನೆಲ್ಲ ಮಾಡುತ್ತಿದ್ದೇನೆ. ಯಾವ ಹುಡುಗಿ ನನ್ನ ಗಂಡನೊಟ್ಟಿಗೆ ಒಂದು ರಾತ್ರಿ ಕಳೆಯುತ್ತಾಳೋ ಅವಳಿಗೆ ನಾನು ಲಕ್ಷಗಟ್ಟಲೆ ರೂಪಾಯಿ ಹಣವನ್ನು ನೀಡುತ್ತೇನೆ ಎಂದು. ಇದನ್ನು ಕೇಳಿ ನನಗೆ ಬಹಳ ಆಶ್ಚರ್ಯವಾಯಿತು. ಗೊತ್ತೇ ಆಗಲ್ಲ ಈ ಪ್ರಪಂಚದಲ್ಲಿ ಯಾವ ವ್ಯಕ್ತಿಗೆ ಯಾವ ರೀತಿಯ ಸಮಸ್ಯೆ ಇರುತ್ತದೆ ಎಂದು. ಯಾರಿಗೆ ಗೊತ್ತಿತ್ತು ಈ ರೀತಿ ಆಗುತ್ತೆ ಅಂತ? ನಾನು ಮನೆಯಿಂದ ಇದನ್ನೇ ಯೋಚನೆ ಮಾಡಿ ಬಂದಿದ್ದೆ. ಏನು ಬೇಕಾದರೂ ಆಗಲಿ, ನಾನು ಹಣವನ್ನು ಗಳಿಸಿಯೇ ಮನೆಗೆ ವಾಪಸ್ ಹೋಗುತ್ತೇನೆ ಎಂದು. ಅಕಸ್ಮಾತ್ ಒಂದು ವೇಳೆ ರಾತ್ರಿಯೇ ಲಕ್ಷಗಟ್ಟಲೆ ಹಣ ಸಿಕ್ಕಿದರೆ ನನಗೆ ಇನ್ನೇನು ಬೇಕು? ನಾನು ಯೋಚಿಸುತ್ತಾ ಆ ಕಡೆ ನಡೆದೆ. ಆ ಹೆಂಗಸು ನಿಂತಿದ್ದ ಜಾಗದಲ್ಲಿ ಮತ್ತೆ ಕೆಲವು ಹೆಂಗಸರು ನಿಂತು ತಮಾಷೆ ನೋಡುತ್ತಿದ್ದರು. ಅಲ್ಲಿ ಎಷ್ಟೊಂದು ಹುಡುಗಿಯರು ಸಹ ನಿಂತಿದ್ದರು. ಅಂದರೆ ಎಲ್ಲರೂ ನನ್ನ ತರಹ ಬಲವಂತವಾಗಿ ಆ ಕೆಲಸ ಮಾಡಲು ಬಂದಿದ್ದರು. ಆದರೆ ನಂತರ ಗೊತ್ತಾಯಿತು, ಯಾರೂ ಈ ಕೆಲಸಕ್ಕೆ ರೆಡಿ ಇರಲಿಲ್ಲ ಎಂದು. ಯಾಕೆಂದರೆ ಎಲ್ಲರಿಗೂ ಸಂಶಯವಿತ್ತು. ಆದರೆ ನನಗೆ ಯಾವ ಮಾತಿಗೂ ಏನೂ ವ್ಯತ್ಯಾಸವಾಗುತ್ತಿರಲಿಲ್ಲ. ನಾನು ಅವಳಿಗೆ ಹೇಳಿದೆ, ನಾನು ರೆಡಿ ಇದ್ದೇನೆ ಎಂದು. ಅದಕ್ಕೆ ಅವಳು ಹೇಳಿದಳು, ಹೌದು, ನೀನು ತುಂಬ ಸುಂದರವಾಗಿದ್ದೀಯಾ, ನನಗೆ ನಿನ್ನಂಥ ಹುಡುಗಿಯೇ ಬೇಕಿತ್ತು ಎಂದಳು. ನನಗೆ ಅನಿಸಿತು, ಇದೆಲ್ಲ ನನ್ನ ಹಣೆಬರಹದಲ್ಲಿ ಬರೆದಿತ್ತು ಎಂದು. ಯಾಕೆಂದರೆ ಏನು ಹಣೆಬರಹದಲ್ಲಿ ಬರೆದಿರುತ್ತೋ ಅದೆಲ್ಲ ಬೇಗನೆ ನಡೆದು ಹೋಗುತ್ತೆ.
ನನ್ನ ಜೀವನದಲ್ಲೂ ಅದೇ ಆಯಿತು. ಅವಳು ನನ್ನ ಕೈ ಹಿಡಿದುಕೊಂಡಳು ಮತ್ತು ತನ್ನ ಗಾಡಿಯಲ್ಲಿ ಕರೆದುಕೊಂಡು ಹೋದಳು. ಅವಳ ಗಾಡಿ ಬಹಳ ತಂಪಾಗಿತ್ತು. ನಾನು ತುಂಬ ಶೆಕೆಯಿಂದ ಬೆವರುತ್ತಿದ್ದೆ. ಅವಳ AC ಗಾಡಿಯಲ್ಲಿ ಬಂದು ಕುಳಿತಾಗ ನನ್ನ ತಲೆ ಕೆಲಸ ಮಾಡಲು ಶುರು ಮಾಡಿತ್ತು. ನಾನು ಹೇಳಿದೆ, ಈಗ ನನಗೆ ಹೇಳಿ, ನೀವು ಏನು ಹೇಳುತ್ತಿದ್ದೀರಿ? ಅವಳು ಹೇಳಿದಳು, ನಾನು ನಿನಗೆ ಎಲ್ಲವನ್ನೂ ಕ್ಲಿಯರಾಗಿ ಹೇಳುವವಳಲ್ಲ. ನೀನು ನನ್ನ ಗಂಡನೊಟ್ಟಿಗೆ ಕೇವಲ 1 ರಾತ್ರಿ ಕಳೆಯಬೇಕು. ಅದಕ್ಕಾಗಿ ನಾನು ನಿನಗೆ ಲಕ್ಷಗಟ್ಟಲೆ ಹಣ ನೀಡುತ್ತೇನೆ ಎಂದಳು. ಅದಕ್ಕೆ ನಾನು ಕೇಳಿದೆ, ಎಷ್ಟು ಹಣ ಎಂದು. ಅದಕ್ಕೆ ಅವಳು ಹೇಳಿದಳು, 10 ಲಕ್ಷ ರೂಪಾಯಿ ನೀಡುತ್ತೇನೆ ಎಂದಳು. 10 ಲಕ್ಷದ ಹೆಸರು ಕೇಳುತ್ತಿದ್ದಂತೆ ನಾನು ದಂಗಾಗಿ ಹೋದೆ. ನಾನು ಹೇಳಿದೆ, ನೀವು ನನ್ನ ಹತ್ತಿರ ಇನ್ನೇನು ಮಾಡಿಸುತ್ತಿಲ್ಲ ತಾನೇ ಎಂದೆ. ಅದಕ್ಕೆ ಅವಳು ಹೇಳಿದಳು, ಇದಕ್ಕಿಂತ ದೊಡ್ಡದು ಮತ್ತೇನು ಇರುತ್ತೆ ಎಂದಳು. ಅದಕ್ಕೆ ನಾನು ಹೇಳಿದೆ, ಹೌದು, ನೀವು ಹೇಳುವುದು ಸರಿಯಾಗಿಯೇ ಇದೆ. ಕೇವಲ 1 ರಾತ್ರಿ ಮಾತ್ರ ತಾನೇ ಎಂದೆ. ಅದಕ್ಕೆ ಅವಳು ಹೇಳಿದಳು, ಹೌದು, ಕೇವಲ 1 ರಾತ್ರಿ ಕೆಲಸ ಮಾತ್ರ ಎಂದು. ಅದಕ್ಕೆ ನಾನು ಹೇಳಿದೆ, ಹಾಗಾದರೆ ನೀವು ನನ್ನ ಒಂದು ಮಾತನ್ನು ಕೇಳುತ್ತೀರಾ? ಅವಳು ಹೇಳಿದಳು, ಯಾವ ಮಾತು? ನೀನು ರೆಡಿ ಇಲ್ವಾ? ಅದಕ್ಕೆ ನಾನು ಹೇಳಿದೆ, ನಾನು ರೆಡಿ ಇದ್ದೇನೆ. ಅವಳು ಹೇಳಿದಳು, 5 ಲಕ್ಷ ಮೊದಲು ನೀಡುತ್ತೇನೆ ಮತ್ತು 5 ಲಕ್ಷ ಬೆಳಿಗ್ಗೆ ನೀಡುತ್ತೇನೆ ಎಂದಳು. ನಾನು ಹೇಳಿದೆ, ನನ್ನ ಮಾತು ಇದೇ ಆಗಿತ್ತು. ನೀವು ನಿಮ್ಮ ಗಂಡನೊಂದಿಗೆ ನನ್ನ ಮದುವೆಯನ್ನು ಮಾಡುತ್ತಿದ್ದೀರಾ? ಅದಕ್ಕೆ ಅವಳು ಹೇಳಿದಳು, ನಾನು ಈ ವಿಷಯದ ಬಗ್ಗೆ ಯೋಚನೆ ಮಾಡುತ್ತೇನೆ. ಆದರೆ ಖಂಡಿತ ನಿನ್ನನ್ನು ಮದುಮಗಳಂತೆ ರೆಡಿ ಮಾಡುತ್ತೇನೆ. ಹೆಚ್ಚು ಕಡಿಮೆ ನಿನ್ನ ಮದುವೆಯೂ ಸಹ ಮಾಡಿಸುತ್ತೇನೆ. ಅದಕ್ಕೆ ನಾನು ಹೇಳಿದೆ, ಬೇಡ ನೋಡಿ, ನಾನು ಅಂಥ ಹುಡುಗಿಯಂತೂ ಖಂಡಿತ ಅಲ್ಲ. ಈ ಮಾತಿಗೆ ಅವಳು ನಗಲು ಶುರು ಮಾಡಿದಳು. ನಾನು ಕೇಳಿದೆ, ಯಾಕೆ ನಗುತ್ತಿದ್ದೀರಾ ಎಂದು. ಅವಳು ಹೇಳಿದಳು, ಸರಿ, ಹಾಗಾದರೆ ನಿನ್ನ ಮದುವೆಯೂ ಮಾಡಿಸುತ್ತೇನೆ ಎಂದಳು. ನನಗೆ ನಂಬಲು ಸಾಧ್ಯವಾಗಲಿಲ್ಲ. ಅವಳು ನಿಜವಾಗಿಯೂ ನನ್ನ ಮದುವೆ ಮಾಡಿಸುತ್ತಾಳಾ? ಅವಳು ನನ್ನ ಮದುವೆ ಮಾಡಿಸುತ್ತಾಳೋ ಇಲ್ಲವೋ? ಆದರೆ ನಾನು ನನ್ನ ಮನಸ್ಸಿನ ಸಮಾಧಾನಕ್ಕೋಸ್ಕರ ಹೇಳಿದೆ ಮತ್ತು ಅವರ ಗಾಡಿಯು ಮನೆ ತಲುಪುತ್ತಿದ್ದಂತೆ ಗಾಡಿಯಿಂದ ಇಳಿದು ಅಮ್ಮನಿಗೆ ಹೋಗಿ ಹೇಳಿದೆ, ಅಮ್ಮ, ನನಗೆ ಕೆಲಸ ಸಿಕ್ಕಿದೆ. ಆದರೆ ಅದು ನೈಟ್ ಡ್ಯೂಟಿ. ನಾನು ಬೆಳಿಗ್ಗೆ ಬರುತ್ತೇನೆ. ಅವರು ಪ್ರಶ್ನೆ ಕೇಳುವುದರಲ್ಲಿ ಇದ್ದರು ಮತ್ತು ಅವರಿಗೂ ಸ್ವಲ್ಪ ಟೆನ್ಷನ್ ಇತ್ತು. ಆದರೆ ನಾನು ಅವರಿಗೆ ಯಾವುದೇ ಪ್ರಶ್ನೆ ಕೇಳಲು ಅವಕಾಶ ಕೊಟ್ಟಿಲ್ಲ ಮತ್ತು ಬೇಗ ಬೇಗ ಹೋಗಿ ಅವರ ಗಾಡಿಯನ್ನು ಹತ್ತಿಕೊಂಡೆ. ಅವಳು ಅಲ್ಲಿಂದಲೇ ನನ್ನನ್ನು ಪಾರ್ಲರ್ಗೆ ಕರೆದುಕೊಂಡು ಹೋದಳು ಮತ್ತು ಹೇಳಿದಳು, ನೀನೀಗ ಪಾರ್ಲರ್ನಲ್ಲಿ 2 ಗಂಟೆ ಕುಳಿತುಕೊಳ್ಳಬೇಕು ಎಂದು. ಯಾಕೆಂದರೆ ಮಧ್ಯಾಹ್ನ 12 ಗಂಟೆ ಟೈಮ್ ನೀಡಿದ್ದರು. ನಾವು ಪಾರ್ಲರ್ಗೆ ಹೋದೆವು ಮತ್ತು ಸಂಜೆ 5 ಗಂಟೆ ಹೊತ್ತಿಗೆ ರೆಡಿಯಾದೆ. ನನ್ನನ್ನು ನಾನು ಕನ್ನಡಿಯಲ್ಲಿ ನೋಡಿಕೊಂಡಾಗ ನನಗೆ ಆಶ್ಚರ್ಯವಾಯಿತು. ನಾನು ಬಹಳ ಸುಂದರವಾಗಿ ಕಾಣುತ್ತಿದ್ದೆ ಮತ್ತು ನನ್ನನ್ನು ಮದುಮಗಳಾಗಿ ರೆಡಿ ಮಾಡಿದ್ದರು. ನಾನು ಎಷ್ಟೊಂದು ಮುದ್ದಾಗಿ ಕಾಣುತ್ತಿದ್ದೆ. ಆದರೆ ನಾನು ಆ ಹೆಂಗಸನ್ನು ನೋಡಿ ಆಶ್ಚರ್ಯಚಕಿತಳಾಗಿದ್ದೆ, ಏಕೆಂದರೆ ಅವಳು ಸಹ ಅಷ್ಟೇ ಸುಂದರವಾಗಿದ್ದಳು. ಆದರೂ ಸಹ ಅವಳು ತನ್ನ ಗಂಡನೊಡನೆ ನನ್ನ ಮದುವೆ ಮಾಡಿಸುತ್ತಾಳೆ. ನನ್ನನ್ನು ಮದುಮಗಳಂತೆ ರೆಡಿ ಮಾಡಿ ಒಂದು ಕಡೆ ಕೂರಿಸಿದರು. ನಂತರ ಅವಳು ಸಹ ನನ್ನ ಹತ್ತಿರ ಬಂದು ಕುಳಿತುಕೊಂಡಳು. ಅವಳು ನನ್ನನ್ನು ಒಂದು ಸಲ ಅಡಿಯಿಂದ ಮುಡಿಯವರೆಗೂ ನೋಡಿದಳು, ಆದರೆ ಏನೂ ಮಾತನಾಡಲಿಲ್ಲ. ನಾನು ಹೇಳಿದೆ, ನೀವು ತಪ್ಪು ತಿಳಿದುಕೊಳ್ಳಲ್ಲ ಅಂತಂದರೆ ನಾನು ಒಂದು ಮಾತು ಕೇಳಬಹುದಾ? ಅವಳ ಗಮನ ಫೋನಿನ ಕಡೆ ಇತ್ತು. ನಾನು ಹೇಳಿದೆ, ನೀವು ನನ್ನ ಮದುವೆಯನ್ನು ನಿಮ್ಮ ಗಂಡನೊಟ್ಟಿಗೆ ಏಕೆ ಮಾಡಿಸುತ್ತಿದ್ದೀರಾ? ಮತ್ತು ನನಗೆ ಇದನ್ನೆಲ್ಲ ಮಾಡಿಸುತ್ತಿದ್ದೀರಲ್ಲ, ಅದು ಕೇವಲ 1 ರಾತ್ರಿಗೋಸ್ಕರ. ಅದಕ್ಕೆ ಅವಳು ಹೇಳಿದಳು, ಹೌದು, ನಿನಗೆ ಕೇಳುವ ಹಕ್ಕು ಇದೆ. ಆದರೆ ನಾನು ನಿನಗೆ ಎಲ್ಲವನ್ನೂ ಆಮೇಲೆ ಹೇಳುತ್ತೇನೆ. ಈಗ ನೀನು ನನಗೆ ನಿನ್ನ ಅಕೌಂಟ್ ನಂಬರ್ ಹೇಳು. ನಾನು ನಿನ್ನ ಅಕೌಂಟಿಗೆ 5 ಲಕ್ಷ ರೂಪಾಯಿಯನ್ನು ಟ್ರಾನ್ಸ್ಫರ್ ಮಾಡುತ್ತೇನೆ ಎಂದು ಹೇಳಿದಳು. ಆಗ ನಾನು ಹೇಳಿದೆ, ಬಡವರ ಹತ್ತಿರ ಅಕೌಂಟ್ ನಂಬರ್ ಎಲ್ಲಿಂದ ಬರುತ್ತೆ? ನನಗೆ ನೀವು ಕ್ಯಾಶನ್ನೇ ಕೊಟ್ಟು ಬಿಡಿ ಎಂದೆ. ನಂತರ ಅವಳು ಹೇಳಿದಳು, ಹಾಗಾದರೆ ಯಾರನ್ನಾದರೂ ಕರಿ, ಯಾಕೆಂದರೆ ಅವರ ಹತ್ತಿರ ನಾನು ಹಣವನ್ನು ಕೊಟ್ಟು ಕಳಿಸುತ್ತೇನೆ. ಆಗ ನಾನು ಹೇಳಿದೆ, ಇಲ್ಲ, ನನಗೆ ನಿಮ್ಮ ಮೇಲೆ ಪೂರ್ಣ ನಂಬಿಕೆ ಇದೆ. ಬೆಳಿಗ್ಗೆ ನಾನೇ ಹಣವನ್ನು ತೆಗೆದುಕೊಂಡು ಹೋಗುತ್ತೇನೆ ಎಂದೆ. ಆಗ ಅವಳು, ಸರಿ ಹಾಗಾದರೆ ಎಂದಳು. ನಾನು ಸ್ವಲ್ಪ ಟೆನ್ಷನ್ನಲ್ಲಿದ್ದೆ. ಅದಕ್ಕೆ ಅವಳು ಹೇಳಿದಳು, ಯಾಕೆ ಟೆನ್ಷನ್ ಮಾಡ್ಕೊಳ್ತಿದ್ದೀಯಾ? ನಿನ್ನ ಮದುವೆಯನ್ನು ಸಹ ಮಾಡಿಸುತ್ತಿದ್ದೇನೆ. ಅವಳು ಸ್ವಲ್ಪ ಹೊತ್ತಿನಲ್ಲಿ ಪೂಜಾರಿಯನ್ನು ಸಹ ಕರೆಸಿದಳು ಮತ್ತು ಕನ್ಯಾದಾನಕ್ಕಾಗಿ ಒಂದು ವಯಸ್ಸಾದ ಮುದುಕನನ್ನು ಸಹ ಕರೆಸಿದ್ದಳು. ನನ್ನ ಗಂಡನಾಗುವವನಿಂದ ವರಮಾಲೆಯನ್ನು ತೊಡಿಸಿ ಸಪ್ತಪದಿಯನ್ನು ಸಹ ತುಳಿಸಿದ್ದಳು. ನಾನು ಆ ಸಮಯದಲ್ಲಿ ಸರಿಯಾಗಿ ಅವನನ್ನು ನೋಡಿರಲಿಲ್ಲ. ಆದರೆ ನನ್ನ ಮದುವೆ ಆಗಿ ಹೋಗಿತ್ತು. ನನಗೆ ಸ್ವಲ್ಪ ಸಮಾಧಾನ ಎನಿಸಿತ್ತು, ಯಾಕೆಂದರೆ ನನ್ನ ಮದುವೆಯಾಗಿತ್ತು ಎಂದು. ಅವಳು ಈ ಮದುವೆ ಕೇವಲ 1 ದಿನಕ್ಕೋಸ್ಕರ ಮಾತ್ರ ಎಂದಳು. ಅಷ್ಟೇ ಅಲ್ಲ, ಅವಳು ಮದುವೆಯ ವಿಡಿಯೋ ಸಹ ಮಾಡಿದ್ದಳು. ಅವಳು ಪ್ರತಿಯೊಂದು ಪದ್ಧತಿ, ರೀತಿ, ರಿವಾಜಿನ ಎಲ್ಲ ಸಾಕ್ಷಿಗಳನ್ನು ಇಟ್ಟುಕೊಂಡಿದ್ದಳು. ಯಾಕೆಂದರೆ ನಾಳೆ ದಿವಸ ನಾನು ಅವಳ ಮಾತಿಗೆ ಇಲ್ಲ ಎಂದು ಹೇಳಿದರೆ. ಆದರೆ ನನಗೆ ಹಾಗೆ ಹೇಳುವ ಅವಶ್ಯಕತೆ ಇರಲಿಲ್ಲ, ಯಾಕೆಂದರೆ ನನಗಂತೂ 10 ಲಕ್ಷ ರೂಪಾಯಿ ಸಿಗುತ್ತಿತ್ತು. ನಾನು ಯಾವುದಾದ್ರೂ ಒಂದು ಚಿಕ್ಕ ಅಂಗಡಿಯನ್ನು ಇಟ್ಟುಕೊಂಡು ದಿನನಿತ್ಯದ ಖರ್ಚಿಗೆ ಸಾಕಾಗುವಷ್ಟು ಹಣವನ್ನು ಸಂಪಾದನೆ ಮಾಡಿ ಅದರಿಂದ ದಿನಗಳನ್ನು ತಳ್ಳಬಹುದು ಎಂದು ಅಂದುಕೊಂಡಿದ್ದೆ. ಆದರೆ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಯೋಚನೆಯು ಬರುತ್ತಿತ್ತು. ನಾನು ಏನು ಮಾಡಲು ಹೊರಟಿದ್ದೇನೆ? ಅಕಸ್ಮಾತ್ ಅಮ್ಮನಿಗೆ ಗೊತ್ತಾದರೆ ಅವಳು ಎಷ್ಟು ನೊಂದುಕೊಳ್ಳಬಹುದು. ಆದರೆ ನಾನೇನು ಮಾಡಲಿ? ನನ್ನ ಹತ್ತಿರ ಮತ್ತೆ ಯಾವ ಮಾರ್ಗವೂ ಇರಲಿಲ್ಲ. ನನ್ನ ಕಣ್ಣಲ್ಲಿ ನೀರು ತುಂಬಿತ್ತು. ಅವಳು ಕೇಳಿದಳು, ಯಾಕೆ ಅಳುತ್ತಿದ್ದೀಯಾ? ನಿನಗೆ ಗೊತ್ತಿಲ್ಲ ನನ್ನ ಗಂಡ ಎಷ್ಟೊಂದು ಸೌಂದರ್ಯದ ಹುಚ್ಚನೆಂದು.
ಅವಳ ಬಾಯಿಂದ ಈ ಮಾತು ಕೇಳುತ್ತಿದ್ದಂತೆ ನಾನು ತುಂಬ ಹೆದರಿಕೊಂಡೆ ಮತ್ತು ಅವಳಿಗೆ ಕೇಳಿದೆ, ಇದರ ಅರ್ಥವೇನು? ಸೌಂದರ್ಯದ ಹುಚ್ಚ ಅಂದರೆ? ಅದಕ್ಕೆ ಅವಳು ಹೇಳಿದಳು, ಸೌಂದರ್ಯದ ಹುಚ್ಚನಲ್ಲದಿದ್ದರೆ ಅವನು ಗಂಡಸೇ ಅಲ್ಲ. ಗಂಡಸರು ಹೀಗೆ ಇರುತ್ತಾರೆ. ನೀನು ಟೆನ್ಷನ್ ಮಾಡಿಕೊಳ್ಳಬೇಡ. ನೀನು ಟೆನ್ಷನ್ ಮಾಡಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ನನ್ನ ಗಂಡ ಒಬ್ಬ ಶ್ರೀಮಂತ ಮನೆತನದವನು. ಅಷ್ಟೇ ಅಲ್ಲ, ಅವನೊಬ್ಬ ಒಳ್ಳೆಯ ಮನುಷ್ಯನೂ ಹೌದು. ಅವನಿಗೆ ಗೊತ್ತು ಹೆಂಗಸರ ಜೊತೆ ಯಾವ ರೀತಿ ವರ್ತಿಸಬೇಕು ಎಂದು. ನೀನು ಯಾವುದೇ ರೀತಿಯ ಟೆನ್ಷನ್ ಮಾಡಿಕೊಳ್ಳಬೇಡ. ಈಗ ನಿನ್ನ ಮದುವೆಯೂ ಸಹ ಆಗಿ ಹೋಗಿದೆ. ಇದಕ್ಕಾಗಿ ನೀನು ಟೆನ್ಷನ್ ಮಾಡಿಕೊಳ್ಳುವ ಮತ್ತು ಚಿಂತೆ ಮಾಡುವ ಅವಶ್ಯಕತೆಯೂ ಇಲ್ಲ. ಅವಳು ಪದೇ ಪದೇ ನೀನು ಟೆನ್ಷನ್ ಮಾಡಿಕೊಳ್ಳಬೇಡ ಎಂದು ಹೇಳುತ್ತಿದ್ದಳು. ಆದರೆ ನಾನು ಅಷ್ಟೇ ಟೆನ್ಷನ್ ಮಾಡಿಕೊಳ್ಳುತ್ತಿದ್ದೆ. ನಂತರ ಅವಳು ನನ್ನನ್ನು ಅವಳ ಮನೆಗೆ ಕರೆದುಕೊಂಡು ಹೋದಳು. ಅವಳ ಮನೆ ಬಹಳ ದೊಡ್ಡದಾಗಿತ್ತು. ಅವಳು ನನ್ನನ್ನು ಒಂದು ರೂಮಿನಲ್ಲಿ ಕೂರಿಸಿದಳು ಮತ್ತು ಹೇಳಿದಳು, ನೀನು ಇಲ್ಲೇ ಕುಳಿತಿರು ಮತ್ತು ಈ ಫೋನ್ ನಿನ್ನ ಹತ್ತಿರನೇ ಇಟ್ಟುಕೋ. ಈ ಫೋನಿನಿಂದ ನೀನು ಯಾರಿಗೂ ಫೋನ್ ಮಾಡುವ ಪ್ರಯತ್ನ ಮಾಡಬೇಡ. ಮತ್ತೆ ನೀನು ಫೋನ್ ಮಾಡಲು ಸಹ ಸಾಧ್ಯವಿಲ್ಲ. ಯಾವಾಗ ನಾನು ನಿನಗೆ ಮೆಸೇಜ್ ಮಾಡುತ್ತೇನೋ ಆಗ ನೀನು ಎದುರುಗಡೆ ಇರುವ ರೂಮಿಗೆ ಹೊರಟು ಹೋಗು ಮತ್ತು ನೀನು ಹೋಗಿ ಹಾಸಿಗೆಯಲ್ಲಿ ಮಲಗಿಕೋ ಎಂದಳು. ಮತ್ತು ನನ್ನ ಗಂಡನೊಂದಿಗೆ ಏನೂ ಮಾತನಾಡಬಾರದು. ಈ ಮಾತು ನೆನಪಿನಲ್ಲಿರಲಿ ಎಂದು ಹೇಳಿದಳು. ಅದಕ್ಕೆ ನಾನು ಹೇಳಿದೆ, ನೀವು ಮೊದಲು ಈ ರೀತಿಯ ಯಾವುದೇ ಮಾತನ್ನು ಹೇಳಿರಲಿಲ್ಲ. ಅದಕ್ಕೆ ಅವಳು ಹೇಳಿದಳು, ಹೌದು, ನಿನಗೆ ಏನನ್ನಿಸುತ್ತೆ? ನಾನು ಸುಮ್ಮನೆ ಒಂದು ರಾತ್ರಿಗೆ 10 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ ಅಂತ ಅನ್ನಿಸುತ್ತಾ? ಈ ಥರದ್ದು ಯಾವುದಾದ್ರೂ ಒಂದು ಕಂಡೀಷನ್ ಇದ್ದೇ ಇರುತ್ತೆ. ಅದಕ್ಕೆ ನಾನು ಹೇಳಿದೆ, ಹಾಗಾದರೆ ಇದು ನಾರ್ಮಲ್ ಅಲ್ಲ ಅಲ್ವಾ? ನೀವು ನಿಮ್ಮ ಗಂಡನಿಗೆ 2ನೇ ಮದುವೆ ಮಾಡಿಸಿದ್ದೀರಾ, ಅದು ಕೇವಲ ಒಂದು ರಾತ್ರಿಗೋಸ್ಕರ. ಮತ್ತೆ ನನಗೆ 10 ಲಕ್ಷ ರೂಪಾಯಿಯನ್ನು ನೀಡುತ್ತಿದ್ದೀರಾ. ಅದಕ್ಕೆ ಅವರು ಹೇಳಿದರು, ಹೌದು, ನನಗೆ ಗೊತ್ತಿತ್ತು ಇದೆಲ್ಲ ನಾನು ತಿಳಿದುಕೊಂಡಿರುವ ಹಾಗೆ ಇರಲ್ಲ ಎಂದು. ಆದರೆ ನಾನು ಹೇಗೆ ಸುಮ್ಮನಿರುವುದು? ಅದಕ್ಕೆ ನಾನು, ಹಾಗಂದ್ರೆ ಏನು ಎಂದೆ. ಅದಕ್ಕೆ ಅವಳು ಹೇಳಿದಳು, ನಾನು ನಿನಗೆ ಏನು ಹೇಳಿದರೂ ಅದು ನಿನಗೆ ಅರ್ಥವಾಗುವುದಿಲ್ಲ. ಅಷ್ಟಕ್ಕೂ ಇದನ್ನೆಲ್ಲ ತಿಳಿದು ನಿನಗೇನಾಗಬೇಕಾಗಿದೆ? ನಾನು ಎಷ್ಟು ಹೇಳಿದೆನೋ ಅಷ್ಟು ಮಾಡು. ನೀನು ಹೋಗಿ ಹಾಸಿಗೆಯಲ್ಲಿ ಮಲಗಿಕೋ. ಮತ್ತೆ ಕೇಳಿದೆ, ಆದರೆ ನಾನು ಹೇಗೆ ಸುಮ್ಮನಿರುವುದು? ಅಕಸ್ಮಾತ್ ಅವರು ನನಗೆ ಏನಾದರೂ ಮಾತನಾಡಿಸಿದರೆ ಅಥವಾ ಏನಾದರೂ ಪ್ರಶ್ನೆ ಕೇಳಿದರೆ? ಅದಕ್ಕೆ ಅವಳು, ಏನೂ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಏನಾದರೂ ಕೇಳಿದರೆ ನಿನಗೆ ಉತ್ತರ ಹೇಳಬೇಕೆನಿಸಿದರೆ ನೀನು ನಿನ್ನ ತಲೆಯಾಡಿಸು. ಅದರಿಂದಲೇ ಅವರಿಗೆ ಹೌದು ಅಥವಾ ಇಲ್ಲ ಎಂದು ಹೇಳು. ಮಿಕ್ಕಿದ್ದೆಲ್ಲ ನಾನು ನೋಡಿಕೊಳ್ಳುತ್ತೇನೆ. ನೀನು ಇಷ್ಟು ಮಾಡಲು ಸಾಧ್ಯವಿಲ್ಲವಾ? ಅಕಸ್ಮಾತ್ ನೀನು ಮಾಡುವುದಿಲ್ಲ ಎಂದಾದರೆ ಇಲ್ಲಿಯವರೆಗೆ ಯಾಕೆ ಬಂದೆ ಎಂದು ಕೇಳಿದಳು. ನಾನು ಏನು ಮಾತನಾಡದೆ ಅವರನ್ನು ನೋಡುತ್ತಲೇ ನಿಂತಿದ್ದೆ. ಆ ಹೆಂಗಸಿಗೆ ತುಂಬ ಸಿಟ್ಟು ಬಂದಿತ್ತು. ಫೋನಿನಲ್ಲಿ ತುಂಬ ಸಮಯದಿಂದ ಬ್ಯುಸಿಯಾಗಿದ್ದಳು. ಪದೇ ಪದೇ ಕಾಲ್ ಮಾಡುತ್ತಿದ್ದಳು. ಅವಳ ಮಾತು ನನಗೆ ಕೇಳಿಸಬಾರದೆಂದು ತುಂಬ ಚಿಕ್ಕದಾಗಿ ಮಾತನಾಡುತ್ತಿದ್ದಳು. ಫೋನಿನಲ್ಲಿ ಇಲ್ಲಿ ನಡೆಯುತ್ತಿದ್ದ ಪ್ರತಿಯೊಂದು ವಿಷಯವನ್ನು ಸಹ ಹೇಳುತ್ತಿದ್ದಳು. ನನಗೆ ಅವಳ ಮಾತು ಕೇಳಿ ತುಂಬ ಆಶ್ಚರ್ಯವಾಗಿತ್ತು. ಏಕೆಂದರೆ ಅವಳ ಜೊತೆ ಫೋನಿನಲ್ಲಿ ಮಾತನಾಡುತ್ತಿರುವವನು ಒಬ್ಬ ಹುಡುಗ. ಅವನು ಅವಳ ಗಂಡನೇ ಇರಬಹುದು. ಆ ಗಂಡಸಿಗೆ ಅವಳ ಬಗ್ಗೆ ಬಹಳ ಕಾಳಜಿ ಇತ್ತು. ಅಕಸ್ಮಾತ್ ಅವರಿಬ್ಬರ ನಡುವೆ ಇಷ್ಟೆಲ್ಲ ಪ್ರೀತಿ ಇದ್ದರೆ ಅವಳು ನನ್ನ ಜೊತೆಗೆ ಅವನ ಮದುವೆಯನ್ನು ಏಕೆ ಮಾಡುತ್ತಿದ್ದಳು? ಏನಾದರೂ ಆಗಲಿ, ನನಗೆ ಹಣ ಬೇಕಿತ್ತು ಅಷ್ಟೇ. ಆದರೆ ನಾನು ಅಂಥ ಹುಡುಗಿ ಆಗಿರಲಿಲ್ಲ. ಪ್ರತಿಯೊಂದು ನಿಮಿಷವೂ ಹಣದ ಬಗ್ಗೆ ಯೋಚನೆ ಮಾಡುತ್ತಿದ್ದೆ. ಆದರೆ ಅವಳು ಸರಿಯಾಗಿ ಹೇಳುತ್ತಿದ್ದಳು. ನನಗೆ ಇದನ್ನೆಲ್ಲ ಮಾಡಲು ಮನಸ್ಸಿಲ್ಲ ಅಂದಿದ್ದರೆ ನಾನು ಇಲ್ಲಿಗೇಕೆ ಬರಬೇಕಿತ್ತು? ಇಷ್ಟೇ ಅಲ್ಲ, ಅವಳು ನನಗೆ ಇನ್ನೂ ಬೇರೆ ವಿಷಯಗಳ ಬಗ್ಗೆ ಹೇಳಿದಳು. ಅದನ್ನು ನಾನು ಈಗ ನಿಮಗೆ ಹೇಳುವುದಿಲ್ಲ. ನನ್ನ ಈ ಕಥೆಯೆಲ್ಲ ಮುಂದೆ ನಿಮಗೆ ಗೊತ್ತಾಗುತ್ತೆ. ಇವತ್ತಿನ ದಿನ ನನ್ನ ಜೀವನದಲ್ಲಿ ಬಹಳ ವಿಚಿತ್ರ ಮತ್ತು ಬಹಳ ಕಷ್ಟವಾದ ದಿನವಾಗಬಹುದು ಎಂದು ನನಗೆ ಗೊತ್ತಿರಲಿಲ್ಲ. ನಾನು ಆ ರೂಮಿನಲ್ಲಿ ಹೋಗಿ ಕುಳಿತೆ. ಅವಳು ನನಗೆ ಹೇಳಿದ್ದಳು, ನಾನು ನಿನಗೆ ಮೆಸೇಜ್ ಮಾಡುತ್ತಿದ್ದ ಹಾಗೆ ಮೆಸೇಜಿನಲ್ಲಿ ಏನೇ ಬರೆದಿದ್ದರೂ ಸಹ ನೀನು ಅದನ್ನು ಅರ್ಥ ಮಾಡಿಕೊಂಡು ನೀನು ಎದುರುಗಡೆ ಇರೋ ರೂಮಿಗೆ ಹೋಗಬೇಕು. ಹೋಗಿ ಸೀದಾ ಹಾಸಿಗೆಯಲ್ಲಿ ಮಲಗಿಕೊಳ್ಳಬೇಕು. ಹಾಗೆ ಹೇಳಿ ರಾಗಿಣಿ ಅಲ್ಲಿಂದ ಹೊರಟು ಹೋಗಿದ್ದಳು. ನಾನು ಇದನ್ನೆಲ್ಲ ನೋಡಿ ಆಶ್ಚರ್ಯಚಕಿತಳಾಗಿದ್ದೆ. ಅವಳು ಹೊರಗಿನ ಬಾಗಿಲು ಓಪನ್ ಮಾಡಿ ಹೋಗಿದ್ದಳು. ನಾನು ಮನಸ್ಸು ಮಾಡಿದರೆ ಇಲ್ಲಿಂದ ಓಡಿ ಹೋಗಬಹುದಿತ್ತು. ಆದರೆ ಅವಳಿಗೆ ಗೊತ್ತಿತ್ತು ನಾನು ಓಡಿ ಹೋಗುವ ಹುಡುಗಿಯಲ್ಲ ಎಂದು. ಏನು ಬೇಕಾದರೂ ಆಗಲಿ ಎಂದು ನಾನು ಅಲ್ಲಿಯೇ ಕುಳಿತೆ. ಸ್ವಲ್ಪ ಸಮಯದಲ್ಲಿ ಫೋನಿಗೆ ಮೆಸೇಜ್ ಬಂತು. ಅದರಲ್ಲಿ ಬರೆದಿದ್ದಳು, ರೂಮಿಗೆ ಹೋಗು ಎಂದು. ನಾನು ಅಲ್ಲಿಂದ ಎದ್ದು ರೂಮಿನೊಳಗೆ ಹೋದೆ ಮತ್ತು ಹಾಸಿಗೆ ಮೇಲೆ ಮಲಗಿಕೊಂಡೆ. ರೂಮಿನಲ್ಲಿ ಮತ್ತೆ ಯಾರೂ ಇರಲಿಲ್ಲ. ಆದರೆ ನಾನು ಪೂರ್ಣವಾಗಿ ಮಲಗಿಕೊಂಡಿರಲಿಲ್ಲ. ಸ್ವಲ್ಪ ಹಾಗೆ ಅಡ್ಡವಾಗಿ ಕುಳಿತುಕೊಂಡಿದ್ದೆ ಮತ್ತು ಆ ಕಡೆ ಈ ಕಡೆ ನೋಡಿದೆ. ಆದರೆ ಕತ್ತಲು ಇತ್ತು. ಹಾಗಾಗಿ ನನಗೆ ಏನೂ ಕಾಣಿಸಲಿಲ್ಲ. ನಾನು ಎಲ್ಲಿದ್ದೆ, ಇದು ಯಾರ ಕೋಣೆಯಾಗಿತ್ತು, ಅದು ಸಹ ನನಗೆ ಗೊತ್ತಿರಲಿಲ್ಲ. ಆದರೆ ಇಲ್ಲಿ ಬಹಳ ಒಳ್ಳೆಯ ರೀತಿಯ ಪರಿಮಳ ಬರುತ್ತಿತ್ತು ಮತ್ತು ಅಕ್ಕಪಕ್ಕದಲ್ಲಿ ಬಹಳ ದೊಡ್ಡ ದೊಡ್ಡದಾದ ಬಹಳ ಬೆಲೆ ಬಾಳುವ ಫರ್ನಿಚರ್ಗಳು ಇದ್ದವು. ಬಹುಶಃ ಇದು ಅವಳ ಗಂಡನ ರೂಮ್ ಆಗಿರಬೇಕು. ಅಲ್ಲಿಯ ಲೈಟ್ ಕೂಡ ಆಫ್ ಆಗಿತ್ತು. ಹಾಗಾದರೆ ಅವಳ ಗಂಡ ಎಲ್ಲಿರಬಹುದು? ರೂಮಿನಲ್ಲಿ ನಾನೊಬ್ಬಳೇ ಕುಳಿತುಕೊಂಡಿದ್ದೆ. ಎಲ್ಲ ಕಡೆ ನಿಶ್ಶಬ್ದ ಆವರಿಸಿತ್ತು.
ನಾನೀಗ ಅಳಲು ಶುರು ಮಾಡಿದೆ. ಯಾಕೆಂದರೆ ನನಗೆ ತುಂಬ ಭಯವಾಗುತ್ತಿತ್ತು. ಈ ಕ್ಷಣ ನನಗೆ ಅಮ್ಮ ಮತ್ತು ತಂಗಿಯ ನೆನಪಾಗುತ್ತಿತ್ತು. ಇಬ್ಬರೂ ನನ್ನ ಬಗ್ಗೆ ಯೋಚಿಸುತ್ತಿರಬಹುದು. ನನ್ನ ಜೊತೆ ಮಾತನಾಡಬೇಕು ಎಂದು ಅವರಿಗೆ ಅನಿಸುತ್ತಿರಬಹುದು. ಆದರೆ ಅವರ ಹತ್ತಿರ ಫೋನ್ ಸಹ ಇರಲಿಲ್ಲ. ನಾನು ಬಹಳ ಟೆನ್ಷನ್ನಲ್ಲಿದ್ದೆ. ನಾನು ಯಾವತ್ತೂ ಮನೆಯ ಹೊರಗಡೆ ರಾತ್ರಿಯನ್ನು ಕಳೆದಿರಲಿಲ್ಲ. ಅದು ಈ ರೀತಿಯಲ್ಲಿ. ನನ್ನ ಮನೆಯವರಿಗೇನು ಗೊತ್ತು ನಾನು ಈ ಮಟ್ಟಕ್ಕೆ ತಲುಪಬಹುದು ಎಂದು. ಇದೆಲ್ಲ ಬಹಳ ವಿಚಿತ್ರವಾಗಿತ್ತು. ಆದರೆ ನನಗೆ ಗೊತ್ತಿರಲಿಲ್ಲ ಇದಕ್ಕಿಂತ ಜಾಸ್ತಿ ವಿಚಿತ್ರವಾದದ್ದು ನಡೆಯುತ್ತೆ ಎಂದು. ನಾವು ಅಂದಾಜನ್ನು ಸಹ ಮಾಡಿರುವುದಿಲ್ಲ. ಕೆಲವೊಮ್ಮೆ ಅಂಥ ಘಟನೆಗಳು ನಮ್ಮ ಜೀವನದಲ್ಲಿ ನಡೆಯುತ್ತವೆ. ನನ್ನ ಜೀವನ ಈಗ ಲೇಖಕರು ಬರೆದಿರುವ ಕಥೆಯ ರೀತಿಯಾಗಿದೆ. ಮುಂದೆ ಏನಾಗುವುದು? ಅವಳ ಗಂಡ ಎಲ್ಲಿದ್ದಾನೆ? ಆ ಹೆಂಗಸು ಸ್ವಯಂ ತಾನೇ ನನ್ನನ್ನು ಇಲ್ಲಿ ಕಳಿಸಿ ಎಲ್ಲಿ ಮಾಯವಾಗಿ ಹೋದಳು? ಈವರೆಗೂ ನಾನು ಅವಳ ಗಂಡನನ್ನು ನೋಡಿರಲಿಲ್ಲ. ಹಾಗೆ ನೋಡುವುದಾದರೆ ಈಗ ಅವನು ನನ್ನ ಗಂಡನೂ ಸಹ ಆಗಿದ್ದ. ಸ್ವಲ್ಪ ಸಮಯದ ನಂತರ ರೂಮಿನ ಬಾಗಿಲ ಬಳಿ ಯಾರದೋ ಶಬ್ದವಾಯಿತು. ಯಾರೋ ಒಳಗಡೆ ಬಂದಿದ್ದರು. ಅವನು ಸಹ ಲೈಟ್ ಆನ್ ಮಾಡಲಿಲ್ಲ. ಅವನು ಸೀದಾ ಬಾತ್ರೂಮಿಗೆ ಹೊರಟು ಹೋದ. ಬಹುಶಃ ನಾನು ರೂಮಿನಲ್ಲಿರುವುದು ಅವನಿಗೂ ಸಹ ಗೊತ್ತಿರಲಿಲ್ಲವೇನೋ. ಅವಳು ನನಗೆ ಮೊದಲೇ ಹೇಳಿದ್ದಾಳೆ, ನೀನು ಒಂದು ಶಬ್ದವನ್ನು ಸಹ ಮಾತನಾಡಬೇಡ ಎಂದು. ಅವನು ಬಾತ್ರೂಮಿಗೆ ಹೋಗಿ ತುಂಬ ಸಮಯವಾಗಿತ್ತು. ಯಾವುದೋ ಹಾಡನ್ನು ಸಹ ಹಾಡುತ್ತಿದ್ದ. ಅವನ ಧ್ವನಿಯಿಂದ ನನಗೆ ಗೊತ್ತಾಗುತ್ತಿತ್ತು ಅವನು 29ರಿಂದ 30 ವರ್ಷದವನಾಗಿದ್ದ ಎಂದು. ಸ್ವಲ್ಪ ಸಮಯದ ನಂತರ ಬಂದು ಹಾಸಿಗೆಯ ಮೇಲೆ ಇನ್ನೊಂದು ತುದಿಯ ಮೇಲೆ ಕುಳಿತುಕೊಂಡ. ಆಗ ಅವನಿಗೆ ಗೊತ್ತಾಯಿತು ಈ ರೂಮಿನಲ್ಲಿ ನಾನಿದ್ದೇನೆ ಎಂದು. ಆಗ ಅವನು ಹೇಳಲು ಶುರು ಮಾಡಿದ, ರಾಗಿಣಿ, ನೀನು ಇಲ್ಲೇ ಇದ್ದೀಯಾ? ಬೆಳಿಗ್ಗೆ ನೀನು ನನ್ನ ಹತ್ತಿರ ಅಷ್ಟೆಲ್ಲ ಜಗಳವಾಡುತ್ತಿದ್ದೆ. ನನಗೆ ಅನಿಸುತ್ತೆ ನಿನಗೆ ಈಗ ಬುದ್ಧಿ ಬಂತು ಅಂತ. ನನ್ನ ಹೆಸರು ರಾಗಿಣಿಯಲ್ಲ, ಗೀತಾ ಎಂದು ಅವರಿಗೆ ಗೊತ್ತಿಲ್ಲವೇ? ಹಾಗಾದರೆ ಮದುವೆಯಾಗುವ ಸಮಯದಲ್ಲಿ ಇದ್ದ ಮದುಮಗ ಬೇರೆಯವನಾಗಿದ್ನಾ? ನಮ್ಮಿಬ್ಬರಿಗೂ ಮದುವೆಯಾಗಿತ್ತು. ಹಾಗಿದ್ರೆ ಅವನಿಗೆ ನನ್ನ ಹೆಸರು ಗೊತ್ತಿರಬೇಕಿತ್ತಲ್ಲವೇ? ರಾಗಿಣಿ ಇವನ ಮೊದಲ ಹೆಂಡತಿಯ ಹೆಸರಾಗಿತ್ತು. ಆದರೆ ನನಗೆ ಮಾತನಾಡುವ ಪರ್ಮಿಷನ್ ಸಹ ಇರಲಿಲ್ಲ. ನನಗೆ ಮೊದಲೇ ಹೇಳಿಟ್ಟಿದ್ದರು ನೀನು ಏನು ಮಾತನಾಡಬೇಡ ಎಂದು. ಇದಕ್ಕಾಗಿ ನಾನು ಸುಮ್ಮನೆ ಇದ್ದೆ. ಅವನು ಹೇಳುತ್ತಿದ್ದ, ಸರಿ ಹಾಗಾದರೆ ನಾನು ಒಪ್ಪಿಕೊಳ್ಳುವುದಿಲ್ಲ. ವಾದ ಮಾಡಿ ನಮ್ಮ ಹತ್ತಿರ ಬಂದು ಕುಳಿತುಕೊಳ್ಳುತ್ತೀರಾ? ನಾವು ಗಂಡಸರು ನಿಮ್ಮನ್ನು ಕ್ಷಮಿಸುತ್ತೇವೆ. ಆದರೆ ನೀವು ಹೆಂಗಸರು ನಮ್ಮೊಂದಿಗೆ ಮುನಿಸಿಕೊಂಡಿರುತ್ತೀರಾ. ಈಗ ಏನು ಮಾಡಲು ಸಾಧ್ಯ? ನಾನು ನಿನ್ನ ಗಂಡ. ಹಾಗಾಗಿ ನಾನೇ ನಿನ್ನನ್ನು ಸಮಾಧಾನಪಡಿಸಬೇಕಾಗುತ್ತದೆ. ಹೌದು, ನಾನು ಇಷ್ಟೆಲ್ಲ ಮಾತನಾಡುತ್ತಿದ್ದರೂ ಇವತ್ತು ನೀನ್ಯಾಕೆ ಒಂದು ಮಾತನಾಡುತ್ತಿಲ್ಲ ಎಂದು ಕೇಳಿದ. ಅಷ್ಟೇ ಅಲ್ಲ, ನೀನು ಇವತ್ತು ಯಾವ ರೀತಿಯ ಬಟ್ಟೆಯನ್ನು ಧರಿಸಿಕೊಂಡಿದ್ದೀಯಾ? ಅವನು ನನ್ನನ್ನು ಕತ್ತಲೆಯಲ್ಲೂ ನೋಡಲು ಪ್ರಯತ್ನಿಸುತ್ತಿದ್ದ. ಆದರೆ ಒಮ್ಮೆಲೆ ನನ್ನ ಕೈ ಲ್ಯಾಂಪ್ಗೆ ತಗುಲಿತು ಮತ್ತು ಲೈಟ್ ಆನ್ ಆಯಿತು. ನನಗೆ ಆ ಹೆಂಗಸು ಹೇಳಿದ್ದಳು, ನೀನು ಲೈಟ್ ಆನ್ ಮಾಡಬೇಡ ಎಂದು. ಆದರೆ ನಾನು ನನ್ನ ಬಾಯಿಂದ ಯಾವುದೇ ಶಬ್ದವನ್ನು ಹೊರಡಿಸಿರಲಿಲ್ಲ. ನಾನು ಆ ಗಂಡಸಿನ ಕಡೆ ನೋಡಿದಾಗ ನನಗೆ ಆಶ್ಚರ್ಯವಾಯಿತು. ಅವನು ಸಹ ನನ್ನನ್ನು ನೋಡಿ ಆಶ್ಚರ್ಯಚಕಿತನಾದ. ಆದರೆ ಬೆಳಗಾಗುತ್ತಿದ್ದಂತೆ ಯಾರೋ ಬಾಗಿಲ ಹತ್ತಿರ ಬಂದರು ಮತ್ತು ಜೋರು ಜೋರಾಗಿ ಬಾಗಿಲನ್ನು ಬಡಿಯುತ್ತಿದ್ದರು. ನಾನಂದುಕೊಂಡೆ, ಯಾವ ಗಂಡಸು ನನ್ನ ಹತ್ತಿರ ಕುಳಿತಿದ್ದನೋ ಅವನು ಕಳ್ಳನಾಗಿರಬಹುದು ಮತ್ತು ಹೊರಗಡೆ ಪೊಲೀಸರು ಬಂದಿರಬಹುದು ಎಂದುಕೊಂಡೆ. ಸ್ವಲ್ಪ ಸಮಯದ ನಂತರ ಬಾಗಿಲು ಓಪನ್ ಆಯಿತು. ಎದುರುಗಡೆ ರಾಗಿಣಿ ನಿಂತಿದ್ದಳು. ಅವಳು ಒಬ್ಬಳೇ ಬಂದಿರಲಿಲ್ಲ. ಅವಳ ಜೊತೆ ವಯಸ್ಸಾದ ಹೆಂಗಸು ಮತ್ತು ಕೆಲವು ಹೆಂಗಸರು ಬಂದಿದ್ದರು. ಆಗ ಅವಳು ಹೇಳಿದಳು, ನೋಡಿ ಇವರನ್ನು, ನಿಮ್ಮ ಮಗ ಏನು ಮಾಡುತ್ತಿದ್ದಾನೆ ಎಂದು. ನನ್ನ ಜೊತೆ ಮದುವೆಯಾದರೂ ಸಹ ಯಾವುದೋ ಬೇರೆ ಹುಡುಗಿಯೊಟ್ಟಿಗೆ ಈ ರೀತಿಯ ವ್ಯವಹಾರ ಮಾಡುತ್ತಿದ್ದಾರೆ. ಚೀಚಿ, ನಾಚಿಕೆಗೇಡಿನ ಕೆಲಸ. ಅವಳ ಮಾತನ್ನು ಕೇಳಿ ನಾನು ತುಂಬ ಹೆದರಿದೆ ಮತ್ತು ಅವರೆಲ್ಲರ ದೃಷ್ಟಿಯಲ್ಲಿ ನಾನು ಕೆಟ್ಟವಳಾಗಿದ್ದೆ. ಅವಳ ಗಂಡ ನೀರಜ್ ಸಹ ಸುಮ್ಮನೆ ನಿಂತಿದ್ದ. ಅಲ್ಲಿದ್ದ ಹೆಂಗಸರು ಹೇಳುತ್ತಿದ್ದರು, ನೀನೇ ಎಲ್ಲರಿಗೂ ಹೇಳುತ್ತಿದ್ದೆ ಹೆಂಡತಿಗಿಂತ ಹೆಚ್ಚಿನದು ನನಗೆ ಬೇರೆ ಏನೂ ಇಲ್ಲ ಎಂದು. ಹಾಗಾದರೆ ಇದೆಲ್ಲ ಏನು? ನೀನು ದೊಡ್ಡ ತಪ್ಪು ಮಾಡಿದೆ. ಅವನು ಸುಮ್ಮನೆ ಇದ್ದು ಎಲ್ಲ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ. ಇಷ್ಟೆಲ್ಲ ಹೇಳುತ್ತಿದ್ದರೂ ಇವನೇಕೆ ಏನು ಮಾತನಾಡುತ್ತಿಲ್ಲ ಎಂದು ರಾಗಿಣಿಯೂ ಸಹ ಆಶ್ಚರ್ಯದಿಂದ ಅವನನ್ನೇ ನೋಡುತ್ತಿದ್ದಳು. ಅದಕ್ಕೆ ಅವನು ಹೇಳಿದ, ಇದರಲ್ಲೇನು ತಪ್ಪು? ಈ ಹುಡುಗಿಯೊಂದಿಗೆ ನನ್ನ ಮದುವೆಯಾಗಿದೆ. ಆಗ ಅಲ್ಲಿದ್ದ ಒಬ್ಬ ವಯಸ್ಸಾದ ವ್ಯಕ್ತಿ ಹೇಳಿದ, ಹುಡುಗಿ, ನೀನು ಹೇಳು, ನೀನು ಇವನೊಂದಿಗೆ ಮದುವೆಯಾಗಿದೆಯಾ ಎಂದು. ಅದಕ್ಕೆ ನಾನು ಹೌದು ಎಂದೆ. ಆಗ ತಕ್ಷಣ ರಾಗಿಣಿ ಹೇಳಿದಳು, ಯಾವುದೇ ರೀತಿಯ ಮದುವೆಯಾಗಿಲ್ಲ. ಇವಳಿಗೆ ಹೇಳಿ ಮದುವೆ ಸಾಕ್ಷಿಯನ್ನು ತೋರಿಸಲು. ಅದಕ್ಕೆ ನಾನು ಹೇಳಿದೆ, ಸಾಕ್ಷಿಯೆಲ್ಲ ನಿಮ್ಮ ಹತ್ತಿರಾನೇ ಇದೆ. ಅದಕ್ಕೆ ಅವಳು ಹೇಳಿದಳು, ನಿನ್ನ ಮದುವೆ ಸಾಕ್ಷಿ ನನ್ನ ಹತ್ತಿರ ಹೇಗಿರುತ್ತೆ? ನಾನೇ ನಿನ್ನ ಮದುವೆಯನ್ನು ನನ್ನ ಗಂಡನೊಂದಿಗೆ ಮಾಡಿಸುತ್ತೀನಾ? ನನಗೇನು ತಲೆ ಕೆಟ್ಟಿದೆಯಾ? ಅದು ಕೂಡ ಇಷ್ಟು ಸುಂದರವಾದ ಹುಡುಗಿಯನ್ನು ನಾನು ನನ್ನ ಗಂಡನೊಂದಿಗೆ ಮದುವೆ ಮಾಡಿಸುತ್ತೀನಾ? ನೀನು ಇದೇನು ಮಾತನಾಡ್ತಾ ಇದ್ದೀಯಾ? ಯಾವ ಹೆಂಡತಿ ತಾನೇ ತನ್ನ ಗಂಡನ ಮದುವೆಯನ್ನು ಇನ್ನೊಂದು ಹುಡುಗಿಯೊಂದಿಗೆ ಮಾಡಿಸುತ್ತಾಳೆ? ಅದರಲ್ಲಿಯೂ ನಾನು ನನ್ನ ಗಂಡನನ್ನು ತುಂಬ ಪ್ರೀತಿಸುತ್ತೇನೆ. ಇದೆಲ್ಲ ವಿಷಯ ನಿಮಗೂ ಗೊತ್ತು. ಇವಳು ನನ್ನ ಮೇಲೆ ಅಪವಾದ ಹೊರಿಸುತ್ತಿದ್ದಾಳೆ. ನನಗೆ ಬೇರೊಂದು ಹುಡುಗನ ಜೊತೆ ಲಿಂಕ್ ಇದೆ ಎಂದು ಇವರು ಮೊದಲಿನಿಂದಲೂ ನಿಮಗೆಲ್ಲ ಹೇಳುತ್ತಿದ್ದರು. ಈಗ ನೀವೆಲ್ಲರೂ ನಿಮ್ಮ ಕಣ್ಣಾರೆ ನೋಡಿ. ತಾವೇ ಸ್ವತಃ ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಎಷ್ಟು ಇನ್ನೋಸೆಂಟ್ ಥರ ಇದ್ದಾರೆ. ಮತ್ತು ಅವರಿಬ್ಬರು ಮದುವೆಯಾಗಿದ್ದಕ್ಕೂ ಕೂಡ ಅವರಲ್ಲಿ ಯಾವುದೇ ರೀತಿಯ ಸಾಕ್ಷಿ ಇಲ್ಲ. ಈಗಂತೂ ಸಾಕ್ಷಿ ನಿಮ್ಮ ಕಣ್ಣೆದುರಿಗೆ ಇದೆ.
ಈಗ ನೀವೇ ಒಂದು ನಿರ್ಣಯಕ್ಕೆ ಬನ್ನಿ ಎಂದಳು. ಆಗ ನೀರಜ್ನ ಸಂಬಂಧಿಕರೆಲ್ಲ ಅವನಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದರು. ನೀನು ನಿನ್ನ ಹೆಂಡತಿಯ ಮೇಲೆ ಅಪವಾದ ಹೊರಿಸುತ್ತಿದ್ದೀಯಲ್ಲ, ಈಗ ನೀನೇ ಇಲ್ಲಿ ಮದುವೆಯಾಗಿ ಕುಳಿತಿದ್ದೀಯ. ಆದರೆ ನೀರಜ್ನ ಸುಮ್ಮನಿರುವಿಕೆ ಮತ್ತು ಅವನ ಟೆನ್ಷನ್ ರಹಿತವಾದ ಮುಖವನ್ನು ನೋಡಿ ಇವನು ಏನು ಯೋಚನೆ ಮಾಡುತ್ತಿದ್ದಾನೆ ಮತ್ತು ಇವನು ಮುಂದೆ ಏನು ಮಾಡುವವನಿದ್ದಾನೆಂದು ಯಾರಿಗೂ ಗೊತ್ತಾಗುತ್ತಿರಲಿಲ್ಲ. ಅವನು ನಿಂತಲ್ಲಿಂದಲೇ ರಾಗಿಣಿಯ ಕಡೆಗೆ ನೋಡಿದ ಮತ್ತು ಅವಳ ಹತ್ತಿರ ಹೇಳಿದ, ನಾನು ನಿನಗೆ ಡೈವರ್ಸ್ ಕೊಡುತ್ತೇನೆ. ನಾನೇನು ಅರೆ ಪ್ರಜ್ಞಾವಸ್ಥೆಯಲ್ಲಿ ಇಲ್ಲ ರಾಗಿಣಿ, ಮತ್ತು ನಾನು ನಿನಗೆ ಕೋರ್ಟಿನಲ್ಲಿ ಸಿಗುತ್ತೇನೆ ಎಂದನು. ಆಗ ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯವಾಯಿತು ಮತ್ತು ರಾಗಿಣಿ ತಲೆಯ ಮೇಲೆ ಕೈಯಿಟ್ಟು ಕುಳಿತುಕೊಂಡಳು. ಅವರೆಲ್ಲರೂ ಹೇಳಿದರು, ನಮ್ಮ ಕುಟುಂಬದಲ್ಲಿ ಈವರೆಗೆ ಯಾವ ಗಂಡಸು ಎರಡನೇ ಮದುವೆಯಾಗಿಲ್ಲ. ಅಷ್ಟೇ ಅಲ್ಲ, ಯಾವ ಹೆಂಗಸಿಗೂ ಸಹ ಡೈವರ್ಸ್ ನೀಡಲಿಲ್ಲ. ನೀನು ತಪ್ಪು ಮಾಡಿಯೂ ಸಹ ನಮ್ಮೆಲ್ಲರ ಎದುರಿಗೆ ನಿನ್ನನ್ನು ಇಷ್ಟೊಂದು ಪ್ರೀತಿಸುತ್ತಿರುವ ಇಷ್ಟೊಂದು ಒಳ್ಳೆಯ ಹೆಂಡತಿಗೆ ಡೈವರ್ಸ್ ನೀಡುತ್ತೇನೆಂದು ಹೆದರಿಸುತ್ತಿದ್ದೀಯಾ ಎಂದರು. ಅದಕ್ಕೆ ಅವನು, ಒಳ್ಳೆಯ ಹೆಂಡತಿ, ಆ ಒಳ್ಳೆಯ ಹೆಂಡತಿಯೇ ನನ್ನ ವಿರುದ್ಧ ಈ ರೀತಿಯ ಪ್ಲ್ಯಾನ್ ಮಾಡಿದ್ದಾಳೆ ಮತ್ತು ಎಷ್ಟೊಂದು ಕೆಟ್ಟ ಪ್ಲ್ಯಾನ್ ಮಾಡಿದ್ದಾಳೆಂದರೆ ನೀವು ಕೇಳಿದರೆ ನಿಮ್ಮ ಕಿವಿಗಳನ್ನು ನೀವೇ ನಂಬುವುದಿಲ್ಲ. ಇಂದು ಬೆಳಿಗ್ಗೆ ನಮ್ಮಿಬ್ಬರ ನಡುವೆ ಜಗಳವಾಯಿತು. ನನ್ನ ಕಣ್ಣು ತೆರೆಯಿತು. ಅಷ್ಟೇ ಅಲ್ಲ, ನಾನು ಈ ಹೆಂಗಸಿನ ನಿಜವಾದ ರೂಪವನ್ನು ನೋಡಿದೆ. ಇಲ್ಲದಿದ್ದರೆ ಇವತ್ತು ಎಲ್ಲಿಂದ ಎಲ್ಲಿಗೆ ಏನೇನಾಗುತ್ತಿತ್ತೋ. ಯಾಕೆಂದರೆ ಅವಳು ಈ ಹುಡುಗಿ ಹತ್ತಿರ ಸುಳ್ಳು ಹೇಳಿದಳು, ಅವಳನ್ನು ನನ್ನ ಜೊತೆ ಮದುವೆ ಮಾಡಿಸುತ್ತೇನೆ ಎಂದು. ಆದರೆ ಅವಳಿಗೆ ಮದುವೆ ಮಾಡಿಲ್ಲ, ಯಾಕೆಂದರೆ ನನಗೆ ಮದುವೆ ಬಗ್ಗೆ ಗೊತ್ತೇ ಇಲ್ಲ. ಮದುವೆಯೂ ಸುಳ್ಳು. ಬ್ಯೂಟಿ ಪಾರ್ಲರ್ನಲ್ಲಿ ಕುಳಿತುಕೊಂಡು ಯಾವ ಮದುವೆ ಆಗುತ್ತೆ? ನಂತರ ಈ ಮುಗ್ಧ ಹುಡುಗಿಗೆ ಮೂರ್ಖಳನ್ನಾಗಿ ಮಾಡಿ ಹಣದ ಆಸೆ ತೋರಿಸಿ ಇಲ್ಲಿಗೆ ಕಳಿಸಿದ್ದಾಳೆ. ಯಾಕೆಂದರೆ ಈ ಹುಡುಗಿಗೂ ಮತ್ತು ನನಗೂ ಸಂಬಂಧವಿದೆ ಎಂದು ಅವಳು ಸಾಬೀತು ಮಾಡಬೇಕಿತ್ತು. ಯಾಕೆಂದರೆ ಕೆಲವು ದಿನಗಳ ಹಿಂದೆ ಇವಳಿಗೆ ಬೇರೆಯವರೊಂದಿಗೆ ಅಫೇರ್ ಇರುವುದನ್ನು ಕಂಡುಹಿಡಿದಿದ್ದೆ. ತನಗಿಂತ ಚಿಕ್ಕ ಹುಡುಗನೊಂದಿಗೆ ಇವಳು ಅಫೇರ್ ಇಟ್ಟುಕೊಂಡಿದ್ದಳು. ಇದಕ್ಕಿಂತ ಮುಂಚೆ ನಾನು ಅವಳ ವಿರುದ್ಧ ಯಾವುದಾದರೂ ಸಾಕ್ಷಿ ಹುಡುಕಿ ಇವಳನ್ನು ನನ್ನ ಜೀವನದಿಂದ ಹೊರಗೆ ಹಾಕುವವನಿದ್ದೆ. ಅಲ್ಲಿವರೆಗೆ ಇವಳು ಈ ರೀತಿಯ ನಾಟಕ ಆಡಿದಳು. ನನಗೆ ಮೋಸ ಮಾಡಿದ್ದಲ್ಲದೆ ಮೇಲಿಂದ ಇದೆಲ್ಲ ನಾಟಕ ಮಾಡಿದ್ದಾಳೆ, ಸುಳ್ಳು ಹೇಳುತ್ತಿದ್ದಾಳೆ. ಇಂಥ ಹೆಂಗಸನ್ನು ನಾನು ನನ್ನ ಜೀವನದಲ್ಲಿ ಯಾಕೆ ಇಟ್ಟುಕೊಳ್ಳಲಿ? ಅದಕ್ಕಾಗಿಯೇ ನಾನು ಇವಳಿಗೆ ಡೈವರ್ಸ್ ಕೊಡುತ್ತಿದ್ದೇನೆ. ಇವಳನ್ನು ನನ್ನ ಜೀವನದಿಂದ ಕಿತ್ತೆಸೆಯಬೇಕೆಂದುಕೊಂಡಿದ್ದೇನೆ ಮತ್ತು ನಾನು ಇದೇ ಹುಡುಗಿಯೊಂದಿಗೆ ಮದುವೆಯಾಗುತ್ತೇನೆ. ಅವನ ಮಾತನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ಅಷ್ಟೇ ಅಲ್ಲ, ಅವನು ನನ್ನನ್ನು ಮರ್ಯಾದೆಯಿಂದ ಮನೆಗೂ ಸಹ ತಲುಪಿಸಿದ. ನಾನು ಮನೆಗೆ ಬಂದು ಅಮ್ಮನ ಹತ್ತಿರ ಎಲ್ಲವನ್ನೂ ಹೇಳಿದೆ. ನನ್ನ ಮಾತನ್ನು ಕೇಳಿ ಅಮ್ಮ ನನಗೆ ಬೈಯಲು ಶುರು ಮಾಡಿದಳು ಮತ್ತು ನಾನು ಸುರಕ್ಷಿತವಾಗಿ ಮನೆಗೆ ತಲುಪಿದ್ದರಿಂದ ಆ ಭಗವಂತನಿಗೆ ಧನ್ಯವಾದ ಹೇಳಿದಳು. ಅಲ್ಲಿ ಏನಾಗಿತ್ತೆಂದರೆ, ತಕ್ಷಣ ನನ್ನ ಕೈ ಲ್ಯಾಂಪ್ಗೆ ತಗುಲಿತ್ತು ಮತ್ತು ರೂಮಿನಲ್ಲಿ ಬೆಳಕಾಯಿತು. ನನಗೇನು ಗೊತ್ತಿತ್ತು ಶ್ರೀಮಂತರ ಬೆಡ್ಡಿನ ಪಕ್ಕದಲ್ಲಿ ಲ್ಯಾಂಪ್ ಇರುತ್ತೆ ಮತ್ತು ಅದರ ಸ್ವಿಚ್ ಬೆಡ್ಡಿನ ಹತ್ತಿರ ಇರುತ್ತದೆ ಎಂದು. ಅವನು ನನ್ನ ಮುಖ ನೋಡಿದ ಮತ್ತು ಕೇಳಿದ, ನೀನು ಯಾರು? ನಿನ್ನನ್ನು ನಾನು ನನ್ನ ಹೆಂಡತಿ ಎಂದುಕೊಂಡಿದ್ದೆ ಎಂದು ಹೇಳಿದ. ಆಗ ನನಗೆ ಏನು ತೋಚದೆ ಎಲ್ಲವನ್ನೂ ಹೇಳಿದೆ. ನನ್ನ ಹೆಸರು ಗೀತಾ, ನಾನು ನಿಮ್ಮ ಹೆಂಡತಿಯಂತೂ ಹೌದು. ಅವನು ನನಗೆ ಹೇಳಿದ, ಗೀತಾ, ನಾನು ನಿನ್ನನ್ನು ಮದುವೆಯಾಗಿಲ್ಲ. ಅವನು ರಾತ್ರಿ ಪೂರ್ತಿ ನನ್ನ ಕೈಯನ್ನು ಸಹ ಟಚ್ ಮಾಡಲಿಲ್ಲ. ನಾನು ಬೆಡ್ಡಿನ ಒಂದು ಸೈಡಿಗೆ ಸುಮ್ಮನೆ ಕುಳಿತಿದ್ದೆ. ಮತ್ತೆ ಮುಂದೆ ಏನಾಗಬಹುದೆಂದು ಕಾಯುತ್ತಾ ಕುಳಿತೆವು. ಬೆಳಿಗ್ಗೆ ಆ ಹೆಂಗಸು ಎಲ್ಲ ಸಂಬಂಧಿಕರನ್ನು ಒಂದುಗೂಡಿಸಿ ಕರೆದುಕೊಂಡು ಬಂದಿದ್ದಳು. ಅವರೆಲ್ಲರ ಎದುರಿಗೆ ನೀರಜ್ನನ್ನು ತಪ್ಪಿತಸ್ಥನನ್ನಾಗಿ ಮಾಡಲು ಇಷ್ಟಪಡುತ್ತಿದ್ದಳು. ಆದರೆ ಅವಳು ಬೀಸಿದ ಬಲೆಯಲ್ಲಿ ಅವಳೇ ಸಿಕ್ಕಿ ಹಾಕಿಕೊಂಡಳು. ಈ ತರಹ ನಾನು ಒಂದು ಶ್ರೀಮಂತ ಹುಡುಗನಿಗೆ ಹೆಂಡತಿಯಾದೆ. ಅವನು ಅಮ್ಮ ಮತ್ತು ತಂಗಿಯನ್ನು ಸಹ ತನ್ನ ಮನೆಗೆ ಕರೆದಿದ್ದ ಮತ್ತು ಈಗ ಅವರಿಬ್ಬರು ಸಹ ನಮ್ಮೊಂದಿಗೆ ಇಲ್ಲೇ ಇರುತ್ತಾರೆ. ಅವನು ನನ್ನ ತಂಗಿಗೂ ಸಹ ಒಳ್ಳೆಯ ಕಡೆಗೆ ಸಂಬಂಧ ನೋಡಿ ಮದುವೆ ಮಾಡಿಸಿದ ಮತ್ತು ಅಮ್ಮನ ಆಪರೇಷನ್ ಸಹ ಮಾಡಿಸಿದ. ಅಮ್ಮ ಈಗ ಆರೋಗ್ಯವಾಗಿದ್ದಾಳೆ. ನನ್ನ ಗಂಡ ತುಂಬ ಒಳ್ಳೆಯವರಾಗಿದ್ದರು ಮತ್ತು ನಾನು ಅವನೊಂದಿಗೆ ಬಹಳ ಸಂತೋಷವಾಗಿದ್ದೇನೆ. ಮತ್ತು ನೀರಜ್ ಹೇಳಿದ, ನೀನೊಂದು ಮುಗ್ಧ ಹುಡುಗಿ. ಬಹುಶಃ ನಿನ್ನ ಸಹಾಯಕ್ಕಾಗಿಯೇ ಆ ಭಗವಂತ ನನ್ನನ್ನು ನಿನ್ನೊಂದಿಗೆ ಮೀಟ್ ಮಾಡಿಸಿದ. ಯಾಕೆಂದರೆ ನೀನು ಅನಿವಾರ್ಯದಿಂದ ಇಲ್ಲಿವರೆಗೆ ಬಂದಿದ್ದೀಯ. ಅಂದರೆ ನಿನ್ನ ಗತಿ ಏನಾಗಬಹುದೆಂದು ನಿನಗೆ ಗೊತ್ತಿರಲಿಲ್ಲ. ನೀರಜ್ ಸರಿಯಾಗಿಯೇ ಹೇಳಿದ್ದ. ನನಗೆ ಗೊತ್ತಿಲ್ಲ ಅವತ್ತು ಏನಾಗುತ್ತಿತ್ತೋ. ಆದರೆ ಇವತ್ತು ನಾವಿಬ್ಬರು ಗಂಡ ಹೆಂಡತಿಯಾಗಿ ಒಂದು ಗಟ್ಟಿಯಾದ ಸಂಬಂಧದಲ್ಲಿ ಬಂದಿಯಾಗಿದ್ದೇವೆ. ನಮ್ಮ ಮೇಲೆ ಆ ಭಗವಂತನ ಕೃಪೆ ಇದೆ. ನಾವಿಬ್ಬರೂ ಒಬ್ಬರಿಗೊಬ್ಬರು ಜೊತೆಯಾಗಿದ್ದೇವೆ. ಈಗ ನಮ್ಮ ಜೀವನದಲ್ಲಿ ಎಲ್ಲವೂ ಸರಿಯಾಗಿದೆ. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.